ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ನೋಡ್ರಿ, ರೊಟ್ಟಿ ಮಾಡಕತ್ತಾಳ ನನ್ನ ಮಗಳ. ಇಲ್ಲಿ ನುಗ್ಗಿಕಾಯಿ ಸಾಂಬಾರು ಕುದಿಯಾಕತ್ತೈತಿ. ಇಲ್ಲಿ ಇದು ಏನಂತಂದ್ರೆ ಇದು ಮ್ಯಾಪ್ ಇದು ಹಚ್ಚಿದ್ದಾರೆ. ಇಲ್ಲಿ ರೊಟ್ಟಿ ರೆಡಿ ಆಗಕತ್ತೇವಿ. ನುಗ್ಗಿಕಾಯಿ ತೊಗೊಂಬಂದಿದ್ರು ನಮ್ಮ ಯಜಮಾನ್ರು. ಇನ್ನೊಂದು ಸ್ವಲ್ಪ ಗ್ಯಾಸ್ ಸಣ್ಣ ಹಿಡ್ದು ನಾ ಕೆಟ್ಟನದಕ್ಕೆ ಏನಕತ್ತೆ ಅನ್ಸರಿ ಅದನ್ನು ಭಾಳ ಗಟ್ಟಿಗೈತಿ ಅಂತ. ರೊಟ್ಟಿ ಅಂದ್ರೆ ನೋಡ್ರಿ ಮಸ್ತಾಗೆ ನೋಡ್ರಿ, ಬಿಸಿ ರೊಟ್ಟಿ. ಇದು ಉದ್ರಬೇಳೆ ಪಲ್ಯ, ಸಬ್ಬಸಿಗೆ ಉಳ್ಳಾಗಡ್ಡಿ ತಪ್ಪಲ ಇಟ್ಟು ಮಾಡಿ ಮಸ್ತಾಗೈತೆ ನೋಡ್ರಿ. ಇನ್ನು ಊಟ ಇಲ್ರಿ ಎಲ್ಲಾರ್ದು. ಇವತ್ತು ಐತಾರಲ್ರಿ, ನಮ್ಮ ಯಜಮಾನ್ರ ಮನ್ಯಾಗ ಅದಾರ. ನೀರಕ್ಕೆ ನೋಡ್ರಿ ನುಗ್ಗಿಕಾಯಿ. ನಮ್ಮ ಸಿದ್ದುಗ ನುಗ್ಗಿಕಾಯಿ ಸಾಂಬಾರು ಉಣ್ಣಂಗಾಗಿತ್ತಂತ್ರಿ. ಅಪ್ಪಾಜಿ ನಂಗೆ ನುಗ್ಗಿಕಾಯಿ ಸಾಂಬಾರು ಉಣ್ಣಂಗಾಗಿತ್ತು ತೊಗೊಂಬ ಅಂತಂದ್ರೆ ಮತ್ತೆ ತೊಗೊಂಬಂದಾರ ನೋಡ್ರಿ. ಅನ್ನಕ್ಕೆ ಒಣ ಹಿಟ್ಟಕ್ಕೆ ಇದು ಅನ್ನಕ್ಕೆ ಅನ್ನದಿದ್ದು ಬಿಸಿ ರೊಟ್ಟಿ. ಮಾತಾಡಿ ಸುಪ್ರು. ಅಲ್ಲ, ನಮ್ಮ ಸುಪ್ರಿಗೆ ಆರಾಮಿಲ್ರಿ, ನೆಗಡಿ ಆಗ್ಬಿಡೈತಿ. ಬಿಸಿ ಬಿಸಿ ರೊಟ್ಟಿ ಇವತ್ತು ಮಸ್ತ್ ನೋಡಿ. ಬಿಸಿ ರೊಟ್ಟಿ, ಬ್ಯಾಳಿ ಸ್ವಲ್ಪ ಮೇಡಮ್. ಬಿಸಿ ರೊಟ್ಟಿ, ಬ್ಯಾಳಿ ಪಲ್ಯ, ಹಸಿಮೆಣಸಿನ್ಕಾಯಿ ಚಟ್ನಿ, ಮೊಸರು ಚಟ್ನಿ. ಇವತ್ತು ಆಯ್ತಾರ ಮನೆಯಾಗಿದ್ದೀವಿ. ನಮ್ಮ ಸೌಮ್ಯ ರೊಟ್ಟಿ ಮಾಡಕತ್ತಾಳ. ನಮ್ಮ ಸೌಮ್ಯ ರೊಟ್ಟಿ ಮಾಡಕತ್ತಾಳ. ಎಲ್ಲರೂ ಊಟ ಮಾಡಂಬರ. ಎಲ್ಲರೂ ಬಿಸಿ ರೊಟ್ಟಿ ಎಲ್ಲರಿಗೂ ರೊಟ್ಟಿ ಮಾಡಿಕೊಡ್ತಾಳ. ಮಾಡಿಕೊಡ್ತಾಳ, ಎಲ್ಲರಿಗೂ ಮಾಡ್ಕೊಡ್ತಾಳ. ಎಲ್ಲಿ ಮಕ್ಕತ್ತ? ಫಸ್ಟ್ ನಾನು ಮಕ್ಕಂದೆ, ಆಮೇಲೆ ಫಸ್ಟ್ ನಾನು ಮಕ್ಕಂದೆ. ನನ್ಲಿದ್ದ ಸೌಮ್ಯಲಿದ್ದ ಚುಪ್ಪುಲಿದ್ದ ಸಿದ್ದುಗೂ ನೆಗಡಿಗೈತ್ರಿ. ಎಷ್ಟು ಮಂದಿ ಹಳೆ ಮುಗೀತ್ರಿ ಈಗ ಎಲ್ಲಾರ್ದು. ಅದೇನು ಜಡ್ ಅಂತಂದ್ರೆ ಅದೇನು ಸಣ್ಣಗಲ್ ಬಿಡ್ರಿ, ಮನ ಮಾಡಿಬಿಟ್ಟು ಹೋಗುದಿಲ್ರಿ. ಚುಪ್ಪು ಕೊಟ್ಬಿಡ ಗುಳಿ ತಗೋಬೇಕು. ನುಗ್ಗಿಕಾಯಿ ಸಾಂಬಾರು, ಅನ್ನ ಸಾಂಬಾರು ಮಸ್ತ್ ಊಟ ನೋಡ್ರಿ. ಇವತ್ತ ನಮ್ಮ ಮನ್ಯಾಗ ಬಡವ್ರ ಮನೆ ಊಟ, ರೊಟ್ಟಿ ಊಟ. ಇದೇನು ಹೋಳಿಗೆಲ್ಲ ಉಗ್ಗೆಲ್ಲ ನಿಮಗೆ ಅನಿಸ್ಬೋದು. ಹೋಳಿಗೆಲ್ಲ ಉಗ್ಗೆಲ್ಲ ಏನು ದೊಡ್ಡಾಗದಲ್ಲ. ಒಳ್ಳೆ ಬೆಳೆ ಇಬ್ರು ಹೇಳ್ತಾರ, ಬರೀ ರೊಟ್ಟಿ ಉಂಡು ಹೇಳ್ತಾರಂತ ಅನ್ಸ್ಬೋದು. ಆದ್ರೆ ನಮಗಿದ ಊಟನ ಮಸ್ತ್ ರೀ. ಅದ್ರಾಗ ಇವತ್ತು ನುಗ್ಗಿಕಾಯಿ ಸಾಂಬಾರು ಸೂಪರ್ ಅದಿಲ್ಲ. ರೈಸ್ ಅನ್ನ ಸಾಂಬಾರು ರೆಡಿ. ಅನ್ನ ಸಾಂಬಾರು, ನುಗ್ಗಿಕಾಯಿ ಸಾಂಬಾರು, ಅನ್ನ. ಬ್ಯಾಳಿ ನಮ್ಮ ಅತ್ತೆಯರು ಹೊಡೆದಿದ್ದು ರೀ. ಇವು ತೊಗರಿ ಬ್ಯಾಳಿ ಅಂದ್ರೆ ಅಂಗಡಿಯಾಗ ತಂದ್ವಲ್ಲ, ನಿನ್ನ ಕೊಡ್ಕಳಿಸಿಲ್ಲ ನಾವು. ನುಗ್ಗಿಕಾಯಿ ಸಾಂಬಾರು, ಕಡ್ಲಿ ಪುಡಿ, ಒಂದು ಚಟ್ನಿ, ಅನ್ನ. ಭಾರಿ ರುಚಿ ಆಗುತ್ತೆ ನೋಡ್ರಿ. ಮಸ್ತಾಗೈತೆ ಊಟ. ಒಂದು ನುಗ್ಗಿಕಾಯಿ ತಿಂದು ತೋರಿಸ್ಬಿಡ. ನೀರು ಕುಡ್ದು ಹೊಟ್ಟೆ ತುಂಬ ಚೆನ್ನಾಗಿ ಕಟ್ಟಿ ಬಿಟ್ಟೈತ್ರಿ ಹುಡುಗ. ನುಗ್ಗಿಕಾಯಿ ಸಾಂಬಾರನ್ನು ಊಟ ಮಾಡಕ್ಕೆ ಎಲ್ಲರೂ ಕಲಿಸಿ
ಈಗ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಅಲ್ಲಿ ಅಂಗಡಿ ಬಂದೈತಿ ಅಂದ್ರೆ ಇದು ರೀ ಡಬ್ಬಿ ಇಂಥವು ಮಾರ್ತಾರಲ್ರಿ ಆ ಅಂಗಡಿ ಬಂದೈತ್ರಿ. ಅಂಗಡಿಗೆ ಹೆಸರು ಐತಿ, ನನಗೆ ಓದಕ್ಕೆ ಬರಲ್ಲಲ್ಲ, ಹಾಗಾಗಿ ನನಗೆ ಹೇಳಾಕಿದಾಗ ಬಂತು. ನಮ್ಮ ಸೊಮ್ಮೆ ಆಗಿದ್ರೆ ಹೇಳ್ತದ್ಲು, ಒಳಗೆ ರೊಟ್ಟಿ ಮಾಡಾಕತ್ತಾಳ್ರಿ ಆಕಿ. ಈಗ ನೋಡ್ರಿ ಅಂಗಡಿ ಬಂದೈತೆ ಅಂತಂದು ಅಂದ್ವಲ್ರಿ, ನಾವು ಹೊಂಟೀವಿ ನೋಡ್ರಿ ಅಂಗಡಿಗೆ. ಇಲ್ಲಂತರೂ ಈ ಅಂಗಡಿಯಾಗ ಎಲ್ಲ ಸಿಗ್ತಾವೆ ನೋಡ್ರಿ, ಬಕೆಟು ಮತ್ತು ಸ್ಟೀಲಿನ ಸಾಮಾನು ಅವೆಲ್ಲ ಸಿಗ್ತಾವ್ರಿ. ನನಗೆ ಅಕ್ಕಿ ಹಾಕಿಡಾಕ ಒಂದು ಬಕೆಟ್ ಬೇಕಾಗಿತ್ತು ರೀ, ಅದಕ್ಕೆ ತೊಗೊಳಕ್ಕೆ ಹೋದ್ವಿ ನೋಡ್ರಿ ನಾವು. ಸ್ವಲ್ಪ ವಾಯ್ಸ್ ಓವರ್ ಕೊಡಕತ್ತೀನಿ ರೀ ನಾನು, ಯಾಕಂತಂದ್ರೆ ಅಲ್ಲೆಲ್ಲ ಮ್ಯೂಸಿಕ್ ಅದೆಲ್ಲ ರೆಕಾರ್ಡ್ ಅದು ಹಚ್ಚಿಬಿಟ್ಟಿದ್ರಿ ಅವರು, ಮತ್ತು ಅದು ನಮಗೆ ಪ್ರಾಬ್ಲಮ್ ಆಗುತ್ತಲ್ರಿ, ಅದಕ್ಕೆ ಫುಲ್ ಅಲ್ಲಿದೆಲ್ಲ ಸೌಂಡ್ ತೆಗೆದೀನಿ ರೀ ನಾನು. ತೆಗೆದ್ಕೇಸಿ ವಿಡಿಯೋ ಹಾಕಿ ನೋಡ್ರಿ. ಈಗ ಹೊಂಟಿ ನೋಡ್ರಿ ಅಂಗಡಿಯಾಗ ನಾವು. ನೀವು ಏನಾರು ತೊಗೊರಿ, 160 ರೂಪಾಯಿ ನೋಡ್ರಿ ರೇಟ್. ನೀವು ಪ್ರತಿಯೊಂದು ಏನಾರ ತೊಗೋಬೋದು ರೀ. ಇಲ್ಲೆಲ್ಲ ಟವಲು, ಶಾಲು, ಮತ್ತು ಚಾಪಿ, ತೆಲಿಗೊಂಬು, ಚಾದರ, ಬ್ಯಾಗು ಇದೆಲ್ಲ ಅದಾವೆ ನೋಡ್ರಿ. ನೋಡ್ರಿ ಇವೆಲ್ಲ ಡಬ್ಬಿ ಅದಾವ್ರಿ, ಅವೆಲ್ಲ ಅದಾವೆ ನೋಡ್ರಿ. ಮಸ್ತ್ ಇದ್ದು ನೋಡ್ರಿ, ಭಾಳ ಚಂದ ಇದ್ದು ರೀ. ನೋಡ್ರಿ ಇದನ್ನೊಂದು ತೆಲಿಗೊಂಬು ತಗೊಂಬಂದೀವ್ರಿ ನಾವು. ಇದನ್ನು ನಮ್ಮ ಸಿದ್ದುಗ ಇದು 160 ರೂಪಾಯಿ ರೀ. ಯಾವ್ದಾರ ತೊಗೋರಿ ನೀವು, ದೊಡ್ಡ ಡಬ್ಬಿಯಾರ ತೊಗೋರಿ, ಸಣ್ಣವಾರ ತೊಗೋರಿ, ಸಣ್ಣ ಸ್ಟೀಲಿನ ಸಾಮಾನಾರ ತೊಗೋರಿ. ಈ ಕಡೆನ ಮುಂದೆ ಕ್ಲಿಪ್ಪಿಂಗ್ ಐತ್ರಿ, ಬರ್ತಾವ್ರಿ ಎಲ್ಲ. ಇವು ಅಷ್ಟ ನೋಡ್ರಿ, ಇವು ಜೋಡಿ ಕೊಡಲ್ಲ ಅಂತ್ರಿ, ಒಂದೊಂದು 160 ರೂಪಾಯಿ ಅಂತ್ರಿ. ಇವೆಲ್ಲೈತೆ ನೋಡ್ರಿ, ಜೋಡಿ ಇಲ್ಲ ಅಂತ್ರಿ. ನಾವು ಬೇಕಾದ್ರೆ ಜೋಡಿ ತೊಗೋಬೋದು. ಅದು 160 ರೂಪಾಯಿ ಆದ್ರೆ ಮತ್ತು 2 ಡಬ್ಬಿಗೆ ಎಷ್ಟಾಗುತ್ತೆ ನೋಡ್ರಿ, ಅಷ್ಟು ದುಡ್ಡು ಕೊಡ್ಬೋದು ನೋಡ್ರಿ. ಎಲ್ಲ ಬಂದಿದ್ದು ನೋಡ್ರಿ ಅಲ್ಲಿ ಅಂಗಡಿಯಾಗ. ನಾವು ಹೋಗಿರೋದು 5 ದಿನ ಹೋಗಿದ್ವಿ ನೋಡ್ರಿ. ಅಲ್ಲಿ ಅಂಗಡಿ ಒಳಗೆ ಸಾಂಗ್ ಹಚ್ಚಿದ್ರಿ ಅವರು, ಅದ್ರಾಗ ಒಂದು ಸ್ವಲ್ಪ ಏನು ಮಿಸ್ಟೇಕು ಆಗಂಗಿಲ್ಲ ರೀ, ಅಷ್ಟು ಹುಷಾರಾಗಿ ವೀಡಿಯೋ ಮಾಡ್ಬೇಕ್ರಿ. ಇವೆಲ್ಲ ಬಕೆಟು 160 ರೂಪಾಯಿ ನೋಡ್ರಿ. ಇವೆಲ್ಲ ಅಷ್ಟೇ ರೀ, ಇಲ್ಲೇನು ಕಾಣ್ತಾವೆ ನೋಡ್ರಿ, ಇವೆಲ್ಲ 160 ರೂಪಾಯಿ ನೋಡ್ರಿ. ಎಷ್ಟು ಚಂದ ಅದ ನೋಡ್ರಿ. ಪಾಪ ಬಡವ್ರು ಭಾಳ ಇಷ್ಟ ನೋಡ್ರಿ ಫ್ರೆಂಡ್ಸ. ವ್ಯಾಪಾರ ಮಾಡೋರ್ದು ಏನೋ ಒಂದು ಆಗುತ್ತಪ್ಪ, ವ್ಯಾಪಾರ ಆಗುತ್ತಂತ ಎಲ್ಲ ಮಾಲ್ ತಂದು ಹಾಕ್ಯನದ್ರಿ. ಆದ್ರೆ ದೇವ್ರ ಕೈ ಹಿಡಿದ್ನ ಚಲೋ ಆತ್ರಿ. ಕೈ ಹಿಡಿಲಿಲ್ಲಪ್ಪ ಅಂತಂದ್ರೆ ಭಾಳ ಕಷ್ಟ ರೀ ಫ್ರೆಂಡ್ಸ. ಒಂದು ಬಟ್ಟೆ ವ್ಯಾಪಾರ ಮಾಡೋರ್ದು, ಈ ಥರ ವ್ಯಾಪಾರ ಮಾಡೋರ್ದು, ನಮ್ಮಂಥ ಸಣ್ಣ ಪುಟ್ಟ ಹೋಟ್ಲ ಬಿಸ್ನೆಸ್ ಮಾಡೋರ್ದು ಇವತ್ತಂತರೂ ಏನೇನು ವ್ಯಾಪಾರ ಇಲ್ಲರಿ ಫ್ರೆಂಡ್ಸ. ನಮ್ಮದು ಒಂದು 10 ರೂಪಾಯಿ ಕೂಡ ವ್ಯಾಪಾರ ಆಗಿಲ್ಲರಿ ಇವತ್ತು. ಅದ ಭಾಳ ಬೇಜಾರಾಗಕತ್ತೈತ್ರಿ ನನಗಂತ್ರ. ದೇವ್ರು ಯಾಕೆ ಈ ಥರ ನಮಗೆ ಮೋಸ ಮಾಡ್ತಾನಪ್ಪ ಅಂತ ಅನಿಸ್ಬಿಟ್ಟೈತೆ ನೋಡ್ರಿ ನನಗಂತ್ರ. ಪದೇ ನನ್ನ ಆರೋಗ್ಯನೂ ಸರಿ ಇಲ್ಲರಿ ಫ್ರೆಂಡ್ಸ, ಅದು ಒಂದು ಟೆನ್ಷನ್ ನಮ್ಗೆ. ಏನು ಮಾಡ್ಬೇಕು ನೋಡ್ರಿ, ಎಲ್ಲ ಸಾಯಿಬಾಬನ ಕಡೆ ಬಿಟ್ಬಿಟ್ಟೀನಿ ರೀ ನಾನಂತ್ರ. ನೀನು ಏನು ಮಾಡ್ತೇವೆ ಗೊತ್ತಿಲ್ಲಪ್ಪ ನಮಗೆ, ನೀನು ಎಷ್ಟ ಬಡತನ ಕೊಡು, ಎಷ್ಟ ಕಷ್ಟ ಕೊಡು, ಆರೋಗ್ಯ ಚಲೋ ಇಟ್ಟರೆ ಅಷ್ಟ ಅಂತ ಬೇಡ್ಕೊಂತ ನೋಡ್ರಿ ಫ್ರೆಂಡ್ಸ. ನಮ್ಮ ಯಜಮಾನ್ರ ಕಾಲಿಂದ ಒಂದು ವಿಷಯ ಹೇಳ್ಬೇಕ್ರಿ ನಿಮಗೆ.
ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದನ್ನ ಇದ್ರಾಗ ಹೇಳೋಗಲ್ಲ. ಅವ್ರ ಕಾಲು ಏನಾಗ್ಯವು ಏನಿಲ್ಲ. ನಾವು ಇಷ್ಟು ದುಡ್ಡು ಖರ್ಚು ಮಾಡಿ ತೋರಿಸಿದ್ರು ನಮ್ಗೆ ಯಾಕೆ ಈ ಥರ ಆಯ್ತು, ಏನು ಅನಾಹುತ ಆಯ್ತು ಅನ್ನೋದನ್ನು ನಿಮ್ಗೆ ಹೇಳ್ತೀವಿ ರೀ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ. ಈ ಜೀವನನ ಬೇಡಪ್ಪ ಅನ್ನಿಸ್ಬಿಟ್ಟೈತಿ. ಹೆಂಗೆ ಈ ಜೀವನ, ಇದನ್ನು ಹೆಂಗೆ ಮಾಡ್ಬೇಕು, ಹೆಂಗಿಲ್ಲ. ಈ ಕೆಲವೊಬ್ರು ಮಾತಾಡೋದು ಕೇಳ್ಬೇಕಾ, ಇಲ್ಲ ಮನೆ ಪರಿಸ್ಥಿತಿ ಕೇಳ್ಬೇಕಾ, ನಮ್ಮ ಆರೋಗ್ಯ ನೋಡ್ಕೋಬೇಕಾ. ನನಗಂತೂ ಸಾಕಾಗಿ ಹೋಗೈತ್ರಿ. ನನ್ನ ಆರೋಗ್ಯ ಯಾರು ಏನು ಅನ್ನಲಿಲ್ಲಪ್ಪ ಅಂತಂದ್ರೆ ನಾನು ಎಲ್ಲ ಚಲೋ ಇರ್ತೀನಿ ರೀ. ಈ ಕೆಲವೊಂದು ಮನೆ ಒಳಗೆ ಆಗಿ ಬರಲಾರ್ದು ಅದಾವ್ರಿ. ಅವು ಏನು ಮಾಡ್ತಾವ್ರಿ, ಏನಾರ ಒಂದು ನನಗೆ ಫೋನ್ ಹಚ್ಚಿ ಚುಚ್ಚು ಮಾತಾಡಕೈತಿ ಬಿಡ್ತಾವ್ರಿ. ನನ್ನ ಪಾಡಿಗೆ ನಾನು ಇರ್ತೀನಿ ರೀ. ನಾನು ಯಾರಿಗೆ ಕಾಲ್ ಫೋನ್ ಮಾಡೋಕ್ಕೆ ಹೋಗಲ್ಲ, ಏನಿಲ್ಲ. ನಂದು ಹೆಂಗೋ ಒಂದು ನನ್ನ ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ರೀ ನಾನು. ಆದ್ರೆ ಅವಾಗ ಫೋನ್ ಹಚ್ತಾವ್ರಿ. ಫೋನ್ ಹಚ್ಕೇಸಿ ಏನೋ ಒಂದು ನಮಗೆ ಮೊದ್ಲ ತಲೆ ಸುದ್ದಿರಲ್ರಿ. ನನಗೆ ಹನ್ನೆರಡು ಟೆನ್ಷನ್ ಅವು. ಆ ಥರ ನನಗೆ ಗಂಟು ಬಿದ್ದುಬಿಡ್ತಾವ್ರಿ. ಅವು ಏನಾಗ್ಬಿಡ್ತ್ರಿ, ತಲೆಗೆ ಇಟ್ಕೊಂಡು ಊಟ ಇಲ್ಲ ಏನಿಲ್ಲ. ಯಾವಾಗ ಊಟ ಮಾಡೋದು, ಯಾವಾಗ ಚಹಾ ಕುಡಿಯೋದು. ಚಹಾ ಒಂದು ಇದ್ದುಬಿಟ್ರೆ ಸಾಕ್ರಿ. ಚಹಾ ಮುಂಜಾನೆ ಮಾಡಿದ್ದಿರ್ಲಿಕ್ಕಂದ್ರೆ ಮತ್ತೆ ನಾನು ಇಷ್ಟೊತ್ತನೇ ಮಾಡ್ಕೊಂಡು ಕೊಡ್ತೀನಿ ರೀ ಅದನ್ನ. ಚಾವು ಈ ಥರ ಆಗೈತ್ರಿ. ಈಗೊಂದು ಏನೋ ಒಂದು ಸೊಲ್ಯೂಷನ್ ಹೇಳ್ರಿ, ನನಗಷ್ಟ ಸಾಕು. ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತ್ರಿ ಈಗ. ಯಾಕಂತಂದ್ರೆ ಭಾಳ ಕಷ್ಟದಾಗ ಅದೀನಿ ರೀ ನಾನು. ಭಾಳ ಕಷ್ಟ ಆಗಕತ್ತೈತ್ರಿ ನನಗೆ. ಈ ಸಂಸಾರ ಭಾಳ ನನಗೆ ನೋವಾಗಕತ್ತೈತಿ. ಇದನ್ನ ಹೆಂಗೆ ಮಾಡ್ಬೇಕಪ್ಪ, ಇದನ್ನ ಹೆಂಗೆ ನಾನು ಮುಂದೆ ಸಾಗಿಸ್ಕೊಂಡು ಹೋಗ್ಬೇಕು. ಈಗ ಇಷ್ಟು ದಿನ ನನ್ನ ಮಕ್ಕಳು ದೊಡ್ಡವಿದ್ದವು ರೀ ಫ್ರೆಂಡ್ಸ. ಇನ್ಮ್ಯಾಕೆ ಸಣ್ಣವಿದ್ದವು ರೀ. ಇನ್ಮ್ಯಾಕೆ ದೊಡ್ಡವಾಗ್ಯವ್ರಿ ಅವು. ಮುಂದೆ ನಮ್ಮ ಜೀವನ ದೊಡ್ಡದೈತ್ರಿ ಫ್ರೆಂಡ್ಸ. ಅದು ನನಗೆ ಗೊತ್ತೈತ್ರಿ. ಮುಂದೆ ನಮ್ಮ ಜೀವನ ದೊಡ್ಡದೈತಪ್ಪ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತ್ರಿ. ಆದ್ರೆ ಜನ ನಮ್ಮ ಮನೆ ಒಳಗೆ ನಮ್ಮ ಸಂಬಂಧಿಕರ ನಮ್ಮನ್ನು ಬದುಕಕ್ಕೆ ಬಿಡವಲ್ರು. ಇಷ್ಟಾಗೈತೆ ನೋಡ್ರಿ. ಪ್ಲೀಸ್ ಫ್ರೆಂಡ್ಸ, ನಿಮಗೆ ಕೈ ಮುಗಿದು ಬೇಡ್ಕೊಂತೀನಿ, ನಮಗೆ ಸಪೋರ್ಟ್ ಮಾಡಿರಿ. ನನಗೆ ಸಪೋರ್ಟು ನಿಮ್ಮ ಸಹಾಯ ಅಂತಂದ್ರೆ, ನೀವು ರೊಕ್ಕ ರೂಪಾಯಿ ಕೊಟ್ಟು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ ರೀ. ನನ್ನ ವೀಡಿಯೋ ನೋಡಿರಿ, ನನಗೆ ಅದ ಒಂದು ದೊಡ್ಡ ಖುಷಿ ರೀ. ಒಂದು ಕಮೆಂಟ್ ಹಾಕ್ರಿ, ಭಾಳ ಖುಷಿ ಆಗತ್ತೆ ರೀ ನನಗೆ. ಯಾಕಂತಂದ್ರೆ ನಾವು ಒಬ್ರಿಗೆ ಸಹಾಯ ಮಾಡ್ತೀವಪ್ಪ ಅಂತಂದ್ರೆ ದುಡ್ಡು ಕೊಟ್ಟ ಮಾಡ್ಬೇಕಂತೇನಿಲ್ಲ ರೀ. ಅವ್ರು ಒಳ್ಳೆ 2 ಮಾತಾಡಿದ್ರೆ ಅಷ್ಟೇ ಸಾಕ್ರಿ. ನಮ್ಗೆ ಎಷ್ಟೋ ಖುಷಿ ಆಗತ್ತೆ ನಮ್ಗೆ. ಎರಡು ಒಳ್ಳೆ ನೀವು ಮಾತಾಡ್ತಿರಲ್ರಿ, ಎಲ್ಲ 2 ಒಳ್ಳೆ ಕಮೆಂಟ್ ಮಾಡ್ತಿರಲ್ರಿ, ಭಾಳ ಖುಷಿ ಆಗತ್ತೆ ರೀ. ಏನೋ ಒಂಥರ ರೀ ಫ್ರೆಂಡ್ಸ. ಎಲ್ಲ ನಿಮ್ಮ ಮುಂದೆ ಹೇಳ್ಕೋಬೇಕಂತ ಅನಿಸುತ್ತೆ, ಹೇಳ್ಕೊಂತೀನಿ. ನಾನು ಹೇಳೋದ್ರಾಗ ಏನಾರು ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಯಾಕಂತಂದ್ರೆ ನಾವು ಏನೋ ಓದ್ಯಾರಲ್ಲ ಬರ್ದಾರಲ್ರಿ, ಹಳ್ಳಿ ಜನ. ನಮ್ಗೆ ಮಾತಾಡೋದು ಗೊತ್ತಿಲ್ಲ. ಮೊದ್ಲು ಹಳ್ಳಿ ಜನ ರೀ, ಹೆಂಗೆ ಮಾತಾಡ್ಬೇಕಂತನೂ ನನಗೆ ಗೊತ್ತಿಲ್ಲ. ಏನೋ ನಮ್ಮ ಸೌಮ್ಯ ಎಷ್ಟು ಹೇಳ್ಕೊಟ್ಟಾಳ ಅಷ್ಟು ಮಾತಾಡ್ತು ನಾನು. ಅಂದ್ರೆ ಹೇಳ್ಕೊಟ್ಟಾಳ ಮಾತಾಡೋಕಂತಂದ್ರೆ ಮಮ್ಮಿ ಈ ಕೆಲವೊಂದು ಭಾಷೆ ಮಾತಾಡಬಾರ್ದಂತ್ರಿ ಯೂಟ್ಯೂಬ್ನ್ಯಾಗ. ಆ ಥರ ನನಗೆ ಮಮ್ಮಿ ಹಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು, ನೀ ಹಳ್ಳಿ ಭಾಷೆ ಮಾತಾಡಿದೆ ಅಂದ್ರೆ ಇಲ್ಲಿ ಅವ್ರಿಗೆ ಅರ್ಥ ಆಗಲ್ಲದ ಅಂತ ನಮ್ಮ ಸೌಮ್ಯ ಹೇಳ್ಕೊಡ್ತಾಳ್ರಿ ನನಗೆ. ಹಂಗಾಗಿ ನಾನು ಮಾತಾಡ್ತು ನೋಡ್ರಿ. ನಾನು ಹೋಟ್ಲು ಬಿಸ್ನೆಸ್ಸಿಗೆ ಚಟ್ನಿ ಹಾಕಿಡೋಕೆ ನನಗೊಂದು ಪಾತ್ರೆ ಬೇಕಾಗಿತ್ತು ರೀ ಫ್ರೆಂಡ್ಸ. ಅದನ್ನು ನಾನು ಅನ್ನದ ಬೊಗ್ನ್ಯಾಗ ಚಟ್ನಿ ಹಾಕಿಡ್ತೀನಿ ರೀ. ಸಿಲ್ವಾರ್ದು ಬರ್ತಾವಲ್ರಿ ಅದ್ರಾಗ. ಅದಕ್ಕೆ ಒಂದು ಪಾತ್ರೆ ಬೇಕಾಗಿತ್ತು ನನಗೆ ಚಟ್ನಿ ಹಾಕಿಡೋಕೆ. ಅದಕ್ಕೆ ನೋಡೋಕತ್ತಿದ್ದೀವಿ ರೀ. ಇವೆಲ್ಲ 160 ರೂಪಾಯಿ ಅದಾವೆ ನೋಡ್ರಿ. ಇಲ್ಲೇನು ಕಾಣ್ತಾವಲ್ಲ ಇವೆಲ್ಲ 160 ರೂಪಾಯಿ ರೀ. ಭಾಳ ಆಯ್ತು ರೀ ರೇಟ್. ಪಾತ್ರೆ ಸಣ್ಣ ಅದಾವ್ರಿ, ರೇಟ್ ಜಾಸ್ತಿ ಆಗೈತೆ ರೀ. ಅದಕ್ಕೆ ಬೇಡಪ್ಪ ಅಂದೆ ರೀ ನಾನು ನಮ್ಮ ಯಜಮಾನ್ರಿಗೆ. ಇವು ಪ್ಲೇಟು ಒಂದೊಂದು 160 ರೂಪಾಯಿ ನೋಡ್ರಿ, ಊಟ ಮಾಡೋ ಪ್ಲೇಟ್. ಅದಾಗ ಗಾಬರಿ ಆದ್ನಿ ರೀ ನಾನಂತ್ರ. ನಮ್ಮ ಯಜಮಾನ್ರಿಗೆ ನೋಡಂತ ಕೊಟ್ನಿ ರೀ ನಾನು. ಹಂಗೆ ಅಂದ್ರೆ ತೊಗೊಂಡಿಲ್ರಿ ನಾವು. ಅದಾವ್ರಿ ಪ್ಲೇಟ್ ಮನೆಯೊಳಗೆ. ನಾನು ಅವ್ರಿಗೆ ನೋಡಂತ ಕೊಟ್ನಿ ರೀ.
ಇದು ಏನೇನ್ರಿ ಇದು ನಮಗೆ ಗೊತ್ತಿಲ್ಲ ರೀ, ಇದು ನನಗಂತೂ ಗೊತ್ತಿಲ್ಲ ರೀ. ನಮ್ಮ ಸೌಮ್ಯ ಕೇಳಿದ್ಲು, ಮಮ್ಮಿ ಇದು ಏನಂತಂದ್ಲು, ಏನವ ನನಗೆ ಗೊತ್ತಿಲ್ಲ ಅಂತೇಳಿ. ಏನೇನು ನೋಡ್ರಿ ಅದು ಏನು ಹಾಕಿಡೋದು ಏನು ನನಗೆ ಗೊತ್ತಿಲ್ಲ ರೀ. ಅದು ನಾವು ಅಂಥವೆಲ್ಲ ನೋಡಿಲ್ಲ ರೀ. ಇದು ನನಗೆ ಗೊತ್ತಿಲ್ಲ ರೀ. ಅವು ಏನಾರು ಹೂವು ಇಡೋದೇನು ರೀ, ಅದು ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅವು ಹೂವಿನ ಇಡ್ತಾರಲ್ರಿ ಆ ಥರ ಇಡವು ಅನ್ಸುತ್ತೆ ರೀ ನನಗೆ, ಹೂವು ಹಾಕಿಡವು. ಇದು ಅದು ಏನಾರು ಬಜಿ ಗಿಜಿ ತೆಗಿಯೋದು ಏನು ರೀ ಅದು, ಅದರ ಬಗ್ಗೆನೂ ನನಗಷ್ಟು ಗೊತ್ತಿಲ್ಲ ರೀ. ಅವು ಏನೋ ಮೀನಪ್ಪನ ಸುಡ್ತಾರಲ್ರಿ ಆ ಥರ ಸುಡೋದೇನು ನೋಡ್ರಿ ಅದು. ಇವೆಲ್ಲ 160 ರೂಪಾಯಿ ನೋಡ್ರಿ. ಇದು ಒಂದು ಚಟ್ನಿ ಹಾಕಕ್ಕೆ ನಾನು ಇಲ್ಲೇ ಐತಲ್ರಿ ಚಿತ್ತಾರದ ಬಟ್ಲ, ಇದನ್ನು ತೊಗೊಂಡಿನಿ ನೋಡ್ರಿ. ನಾನು ಸಾಕ್ರಿ ನನಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ರೀ. ಬಟ್ ಅಲ್ಲಿ ಇದ್ದಿಲ್ಲ ರೀ ಅವು. ಅಲ್ಲೆಲ್ಲ ಅದ್ರಕ್ಕಿಂತ ಸಣ್ಣವನ ಇದ್ದು ಬರೀ ಪುಟ್ಟಿದ್ದು. ಹೋದ್ರು ಹೊತ್ತು ಬಿಡು ಅಂತಂದು ಒಂದು ತಗೊಂಡು ನೋಡ್ರಿ. ಇದು ಏನೇನೋ ನನಗೂ ಗೊತ್ತಿಲ್ಲ ರೀ, ಬಟ್ ನಮಗೆ ಗೊತ್ತಿಲ್ಲ ರೀ. ಆದರೆ ನಿಮಗೆ ನಾನು ತೋರ್ಸಕತ್ತೀನಿ ಅವನ್ನೆಲ್ಲ. ಆಗ ಇದು ಏನೇನು ಗೊತ್ತಿಲ್ಲ ರೀ ನೋಡಿರಿ. ಇದು ಏನಂತಂದು ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅದು ಏನಂತ ನಮಗೆ ಗೊತ್ತಿಲ್ಲ ರೀ. ನಾನು ಏನಂತಿದ್ದೇವೆ ಇದು ರೀ ಹೆಲ್ಮೆಟ್ ಅದು ಅನ್ನಕತ್ತೀನಿ ರೀ. ಅದನ್ನು ನಾವು ನಿಜ ಹೊರಗೆ ಸೌಂಡ್ ಇಟ್ಟಿದ್ರೆ ನಿಮ್ಗೆ ಗೊತ್ತಾಕಿತ್ತು ರೀ ನಾನು ಏನು ಮಾತಾಡೀನಿ ಅಂತಂದು. ನಮ್ಮ ಸೌಮ್ಯ ಇವ್ನು ಹೆಲ್ಮೆಟ್ ಯಾಕೆ ತಂದಿಟ್ಟರಿ, ಇಲ್ಲೇ ಇವನು ಮಾರ್ತಾರೆ ಏನಂತಂದೆ. ಇಲ್ಲಿ ಮಮ್ಮಿ ಏನೋ ಹಾಕಿಡೋದು ಏನದ ಅಂತಂದಾಗ ಇದನ್ನು ಕಟ್ ಮಾಡೋದ್ರಿ, ತರಕಾರಿ ಕಟ್ ಮಾಡೋದಂತ್ರಿ. ಅದನ್ನು ಅವ್ರ ಅಂಗಡಿಯವ್ರು ಹೇಳಿದ್ರು. ಇದು ಬಾಕ್ಸ್ ಭಾಳ ಚಲೋ ಐತ್ರಿ. ಇದು ಎಷ್ಟು ಚಂದ ಐತ್ರಿ, ಭಾಳ ಇಷ್ಟ ಆಗೈತೆ ರೀ. ಆದ್ರೆ ನಾವು ತೊಗೊಲಿಲ್ಲ ಅದನ್ನ. ನೋಡ್ರಿ ಇವೆಲ್ಲ ಇದ್ದು ನೋಡ್ರಿ. ಏನು ಸುಮ್ಮನೆ ರೀ ನಮ್ಮ ಮನೆಯಾಗೆಲ್ಲ ನಮ್ಮ ಸಿದ್ದು ಸಣ್ಣ ಹುಡುಗರು ಆಗಿಬಿಡ್ತಾರಲ್ರಿ, ಕೆಡಿ ಬಿಡ್ತಾರೆ ಅವನ್ನೆಲ್ಲ ಕೆಡಿ ಹೊಡೆದು ಬಿಡ್ತಾರೆ ಇವರು. ಇದನ್ನೇನೋ ತರಕಾರಿ ಫಸ್ಟ್ ನಾವು ಚಾಕು ತೊಗೊಂಡು ಕಟ್ ಮಾಡಿ ಆಮೇಲೆ ಅದ್ರೊಳಗೆ ಹಾಕಿ ಕಟ್ ಮಾಡ್ಬೇಕಂತ. ಆದ್ರೆ ನಾವು ಅಂಥವೆಲ್ಲ ತೊಗೊಂಡಿಲ್ಲ ರೀ. ನಮ್ಮ ಮನೆಗೆ ಈ ಚಾಕು ಅವೆಲ್ಲ ಅದಾವಲ್ರಿ, ಅದರಲ್ಲೇ ಸಣ್ಣಗೆ ಕಟ್ ಮಾಡಿಬಿಡ್ತೀನಿ ರೀ ನಾನು. ಏನಾರು ಉಳ್ಳಾಗಡ್ಡಿ ಪಳಗಡ್ಡಿ ಯಾಕಂತಂದ್ರೆ ನಾವು ಹಳ್ಳಿ ಜನ ಹಾಕೀವ್ರಿ. ನಮ್ದು ಹಳ್ಳಿ ಊಟ ಆಗುತ್ತಾ. ನಾವು ಬೇರೆ ಥರ ಆ ಥರ ಈ ಥರ ಅಡುಗೆ ಮಾಡೋದಂತಂದ್ರೆ ನಮಗೂ ನೋಡ್ತಿರಲ್ರಿ, ನಮ್ಮ ಸಂತಿ ಪಂತ್ಯವಕ್ಕೆಲ್ಲ ಜಾಸ್ತಿ ಬೇಕಾಗುತ್ತೆ. ನಿಮ್ಗೆ ನಮ್ಮ ವೀಡಿಯೋ ನೋಡೋಕೆ ಒಂದು ಸ್ವಲ್ಪ ಬೋರ್ ಅನ್ನಿಸ್ಬೋದು. ನಿಮಗೆ ನೋಡೋದಾಗಲಿಲ್ಲಪ್ಪ ನಮ್ಮ ವೀಡಿಯೋ ಅಂತಂದ್ರೆ ಒಂದು ಕಡೆ ಎಲ್ಲಾರ ಹಚ್ಚಿಟ್ಬಿಡ್ರಿ. ಅದ್ರ ಪಾಡಿಗೆ ಅದು ವೀಡಿಯೋ ಓಡ್ತಿರ್ತೆ, ಅದ್ರಲ್ಲಿದ್ದ ಒಂದು 4 ವ್ಯೂಸ್ ಬರ್ತಾವೆ. ನಮಗೊಂದು ಏನೋ ಹೆಲ್ಪ್ ಆಗುತ್ತೆ. ಅದ ಒಂದು ಆಸೆ ನೋಡ್ರಿ ನನಗೆ, ಇನ್ನೇನೂ ಇಲ್ಲ ರೀ. ಯಾಕಂತಂದ್ರೆ ಎಲ್ಲರೂ ಕೂಡ ಬೈಸ್ಕೊಂಡು ಅನಿಸ್ಕೊಂಡು ಚೀತು ಅಂತ ಉಗಿಸ್ಕೊಂಡು ನಾವು ಯೂಟ್ಯೂಬಿಗೆ ಕಾಲಿಟ್ಟಿವ್ರಿ ನಾವು. ಅದರಲ್ಲಿದ್ದ ನನಗೊಂದು ಹೆಲ್ಪ್ ಆಗುತ್ತಲ್ಲಪ್ಪ, ನನ್ನ ಗಂಡಿಗೆ ಹೆಲ್ಪ್ ಆಗುತ್ತಲ್ಲ, ನನ್ನ ಗಂಡನ ಸಾಲ ಎಲ್ಲ ಹರಿತೈತಲ್ಲ ಅನ್ನೋದೊಂದು ಆಸೆ ರೀ ನನಗೆ. ನಾವು ಏನೇನು ತೊಗೊಂಡೇವು ಅಂತಂದ್ರೆ ಸಿದ್ದುಗೊಂದು ಗಾಡಿ, ಒಂದು ಚಟ್ನಿ ಹಾಕಿಡೋಕೆ ಒಂದು ಬಟ್ಲ ತೊಗೊಂಡಿನಿ ರೀ. ಇಲ್ಲಿ ತೊಗೊಂಡಿನಿ ನೋಡ್ರಿ ಇಲ್ಲಿ. ಯಾಕಂತಂದ್ರೆ ಹೊರಗೆ ಕಸ್ತ ಗಾಡಿ ಬಂದೈತ್ರಿ, ಅದ್ರದ್ದೊಂದು ಸೌಂಡ್ ರೀ ನಮಗೆ.
ಇದು ಅಂಗಡಿ ಕೊಪ್ಪಳಕ್ಕೆ ಹೋಗೋ ರೋಡಿಗೆ ಐತೆ ನೋಡ್ರಿ ಫ್ರೆಂಡ್ಸ್. ಅಂಗಡಿ ಅಂತೂ ಸೂಪರ್ ಆಗಿತ್ತು ನೋಡ್ರಿ, ಎಲ್ಲ ಸಿಕ್ಕವು ನೋಡ್ರಿ ಅಲ್ಲಿ ನಮಗೆ.